ನಾನು ನಿಮಗೆ ಒಬ್ಬ MLA ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು, ಭಾಳ ಇಂಪಾರ್ಟೆಂಟು. ಒಬ್ಬ ಕಾರ್ಪೊರೇಟರ್ನ MLA ಭೇಟಿ ಮಾಡಬೇಕಂದ್ರೆ ವಾರಾನ್ಗಟ್ಲೆ ತಿಂಗಳನ್ಗಟ್ಲೆ ಆಡಬೇಕು. ಏನಣ್ಣ 4-6 ವರ್ಷಗಳು ಅಲ್ದು ಅಪ್ಪು ಸರ್ ಹೆಸರು, ಏಕೆಂದರೆ ಯಾವಾಗಲೂ ಹಿಡಿದು ಹಠ ಬಿಡಬಾರ್ದು. ಸೊ ಹಿಡಿದು ಆಸಕ್ತಿ ಶ್ರದ್ಧೆನ ಬಿಡಬಾರ್ದು. ಪಠ್ಯ ಪುಸ್ತಕದಲ್ಲಿ ಅಪ್ಪು ಸರ್ ಹೆಸರು ಮತ್ತು ಪುಸ್ತಕದಲ್ಲಿ ಪಾಠವಾಗಿ ಸೇರಬೇಕು ಅನ್ನೋ ಕಾರಣದಲ್ಲಿ ಒಳ್ಳೆ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಾರೆ. ಯಾಕೆಂದರೆ ಒಳ್ಳೊಳ್ಳೇದಿರ್ಬೇಕು. ನಾವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಬರೀ ಕೆಟ್ಟ ನಂಗೆ ಆಗ್ಬಿಡೈತಣ್ಣ, ಅವ್ನು ಯಾರೋ ಹೆಂಡ್ತಿ ಬಿಟ್ಟು ಈ ಬರೀ ಇದೆ ನನ್ನ ಇಂಥದ್ದೇ ಸೋಷಿಯಲ್ ಮೀಡಿಯಾ ನೋಡ್ತಿದ್ರೆ ಇದು ಅವ್ರು ನೋಡ್ಬೇಡ, ಬೇರೆಯವ್ರು ನೋಡ್ತಾರೆ. ಸೊ ಒಳ್ಳೊಳ್ಳೇದು ನೋಡ್ಬೇಕಂದ್ರೆ ಇಂಥ ಜನಕ್ಕೆ ನೋಡಿ ಭಾಳ ಒಳ್ಳೆ ವಿಚಾರ. ನೋಡಿ ಅವ್ರ ಹೆಂಡತಿ ಇಲ್ಲೋದ್ರು, ಅದು ಹಂಗಾಯ್ತು, ಇವ್ರು ಯಾರೋ ಓಡೋದ್ರು, ಅಲ್ಲೇನೋ ಬಂದರು, ಇವ್ರು ಯಾರೋ ಸತ್ತವರು, ಅಲ್ಲಾರೋ ಬಾಂಬ್ ಹಾಕಿದ್ರು, ಬರೀ ಇದೇ ನೋಡ್ತೀವಿ. ಒಳ್ಳೇದು ನೋಡು ಅಂತ ನಿನ್ಗೆ ಹೇಳೋದು. ನೇತ್ರದಾನ ಮಹಾದಾನ ಅನ್ನೋದನ್ನ 4 ವರ್ಷಗಳ ಕಾಲ ಅವಿರತ ಶ್ರಮಪಟ್ಟು ಒಂದು ಒಳ್ಳೆ ಕೆಲಸ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಜನ ಹೇಳ್ತಾರೆ ಅಪ್ಪು ಸರ್ ಹೆಸರಲ್ಲಿ ಒಂದು ಅದ್ಭುತವಾದ ಕೆಲಸ ಅಣ್ಣವ್ರು ಆ್ಯಕ್ಚುಲಿ ಶುರು ಮಾಡಿದ್ರು, ನೇತ್ರದಾನ ಅನ್ನೋ ಒಂದು ಕಾನ್ಸೆಪ್ಟ್ನ. ಅದು ಅಪ್ಪು ಸರ್ ಮುಂದುವರ್ಸ್ಕೊಂಡೋಗಿದ್ದಾರೆ. ಶಿವಣ್ಣ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ತುಂಬ ಖುಷಿ ಆಯಿತು. ಇಂಥ ಒಳ್ಳೆ ಕಾರ್ಯಕ್ರಮದಲ್ಲಿ ಯಾವಾಗಲೂ ಅಪ್ಪು ಸರ್ ಹೆಮ್ಮೆ ಆಗಿರ್ತಾರೆ. ಒಂದು ಸೆಕೆಂಡ್ ಆಲ್ ದ ಬೆಸ್ಟ್. ಇಂಥ ಒಳ್ಳೊಳ್ಳೆ ಕೆಲಸಗಳು ಅಂತ ಅಭಿಮಾನಿಗಳು ಅವ್ರನ್ನ ಜೀವಂತವಾಗಿಸಿ. ನಾನು ಅದಕ್ಕೆ ಅಪ್ಪು ಸರ್ ಅಭಿಮಾನಿಗಳ ಬಗ್ಗೆ ಯಾಕೆ ಖುಷಿ ಅಂದರೆ ಯಾರಿಗೂ ಬೈರಿ, ಯಾರಿಗೂ ಹೊಡಿರಿ, ಯಾರಿಗೂ ತೇಜೋದೆ ಮಾಡಿ ಅಂತ ಬರಲ್ಲ ಅಪ್ಪು ಸರ್ ಅಭಿಮಾನಿಗಳು. ಅಪ್ಪು ಸರ್ ಅಭಿಮಾನಿಗಳು ಏನು ಸರ್ ನೀನೊಂದು ಓಪನ್ ಮಾಡೋದು ಯಾವಾಗಲೂ ಸ್ಪರ್ಶಿ ಶಿವಣ್ಣ, ಅಪ್ಪು ಸರ್, ಅಣ್ಣವರು, ಅಶ್ವಿನಿ ಮೇಡಮ್ ಯಾವಾಗಲೂ ನನಗೆ ಆದರ್ಶ. ಒಳ್ಳೊಳ್ಳೆ ಕೆಲಸ ಮಾಡಿ ಥ್ಯಾಂಕ್ ಯು. ಖುಷಿ ಆಯಿತು ಅಪ್ಪು ಸರ್ ಅಭಿಮಾನಿಗಳ ನಡೆ ನೋಡಿ. ಇವತ್ತು ಜನ ಇಲ್ಲ ಅಂದರೆ ಯಾವುದೋ ವೀಕ್ ಡೇ ಅಂದರೆ ಜನಕ್ಕೆ ಟೈಮೇ ಇಲ್ಲ ಅಂತಾದರೂ ಬಂದು ಮಾಡಿದ್ದಾರೆ ಅಂದರೆ ಅದು ಜನಗಳ ತೋರಿಸೋ ಅಭಿಮಾನಿ. ಎಲ್ಲರೂ ಹೃದಯದಿಂದ ಬಂದಿರೋಂಥ ಶ್ರೀಮಂತರು. ಇವ್ರ ಮೇಲೆ ಪ್ರೀತಿ ಇರಲಿ. ಥ್ಯಾಂಕ್ ಯು. ಒಳ್ಳೆ ದೇವರಾಜ್ ಥ್ಯಾಂಕ್ ಯು.